ದುಬಾರಿ ದುನಿಯಾದ ಮುಂದುವರೆದ ಸ್ಟೋರಿ ಇದು ವೀಕ್ಷಕರೇ. ತರಕಾರಿ ಬೆಲೆ ಏರಿಕೆಯಾಗಿದೆ. 200ರ ಗಡಿ ದಾಟಿದೆ ಬೀನ್ಸ್ ದರ. ಟೊಮೆಟೊ ದರ 60 ರೂಪಾಯಿಗೆ ಏರಿಕೆಯಾಗಿದೆ. ಎಲ್ಲ ತರಕಾರಿಗಳ ಬೆಲೆಯೂ ಸಹ ಏರಿಕೆಯಾಗಿರುವಂಥದ್ದು. ಟೊಮೆಟೊ ದರ 60 ರೂಪಾಯಿಗೆ ಏರಿಕೆಯಾಗಿದೆ. ಬದನೆಕಾಯಿ ಅಂತೂ 80 ರೂಪಾಯಿ ತಲುಪಿದೆ. ಶುಂಠಿ ಕೆಜಿಗೆ 120 ರೂಪಾಯಿ. ಸೌತೆಕಾಯಿ 60 ರೂಪಾಯಿ ಕೆಜಿಗೆ. ಇನ್ನು ಒಂದು ಕಟ್ಟು ಸೊಪ್ಪಿಗೆ 40 ರೂಪಾಯಿ ಆಗಿದೆ. ಅತಿಯಾದಂಥ ಬೇಸಿಗೆಯ ಹಿನ್ನೆಲೆಯಲ್ಲಿ ತರಕಾರಿ ದರ ಏರಿಕೆಯಾಗಿದೆ. ಸೊ ಸಿಕ್ಕಾಪಟ್ಟೆ ತರಕಾರಿ ರೇಟ್ ಜಾಸ್ತಿ ಆಗಿರುವಂಥದ್ದು. ಗ್ರಾಹಕರಂತೂ ಅಕ್ಷರಶಃ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ತಾ ಇದ್ದಾರೆ. ಜೇಬು ತುಂಬ ದುಡ್ಡು ತಗೊಂಡು ಹೋದರೆ ಬ್ಯಾಗ್ ತುಂಬ ತರಕಾರಿ ಸಿಗಲ್ಲ, ಅದಂತೂ ಗ್ಯಾರಂಟಿ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಇವತ್ತು ತರಕಾರಿಗಳ ಬೆಲೆ ಗಗನಕ್ಕೇರಿರುವಂಥದ್ದು. ಕಾರಣ ಏನು ಅಂದರೆ ಬೇಸಿಗೆ ಅಂತ. ಬೇಸಿಗೆ ಇರೋದ್ರಿಂದ ಎಲ್ಲ ತರಕಾರಿಗಳು ಸಹ ಒಣಗಿ ಹೋಗ್ತಾ ಇದೆ. ಅದರಲ್ಲೂ ಸೊಪ್ಪಿನ ವಿಚಾರ ಅಂತೂ ಕೇಳೋದೇ ಬೇಡ ವೀಕ್ಷಕರೇ. ಒಂದು ಕಟ್ಟು ಸೊಪ್ಪು 40ರಿಂದ 50 ರೂಪಾಯಿ. ಚಿಕ್ಕದಾಗಿರುತ್ತೆ ಕಟ್ಟು, ಆದರೆ ಅದಕ್ಕೆ 40ರಿಂದ 50 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಇನ್ನು ಈ ಬೀನ್ಸ್ ಆಗಿರಬಹುದು, ಟೊಮೊಟೊ ಆಗಿರಬಹುದು, ಇದೆಲ್ಲದರ ದರ ಜಾಸ್ತಿ ಆಗಿರುವಂಥದ್ದು. ಸಹಜವಾಗಿಯೇ ಇದು ಪಾಪ ನಮ್ಮ ಮನೆಯ ಒಡತಿಯರಿಗೆ ಸಿಕ್ಕಾಪಟ್ಟೆ ತಲೆ ಬಿಸಿ ಮಾಡ್ತಾ ಇದೆ. ಏಕೆಂದರೆ ಪಾಪ ಅವರವರ ಪತಿ ಮಹಾಶಯರ ಹತ್ರ ಗೋಗೆರೆದು ಜಗಳ ಮಾಡಿ ಹಠ ಹಿಡಿದು ಒಂದಷ್ಟು ದುಡ್ಡು ತಗೊಂಡು ಹೋಗ್ತಾರೆ ಮಾರ್ಕೆಟ್ಗೆ. ಆದರೆ ಮಾರ್ಕೆಟ್ನಲ್ಲಿ ತಗೊಂಡು ಹೋದರೆ ಒಂದು ಬ್ಯಾಗ್ ತಗೊಂಡು ಹೋದರೆ ಆ ಬ್ಯಾಗೇ ತುಂಬಲ್ಲ, ಎಷ್ಟು ದುಡ್ಡು ತಗೊಂಡು ಹೋದ್ರು ಅನ್ನುವ ರೀತಿಯಾದಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರುವಂಥದ್ದು. ಮಳೆ ಏನಾದರೂ ಬಹುಶಃ ಏನಾದರೂ ಈ ಸಲ ಕೈ ಕೊಟ್ಟುಬಿಟ್ರೆ ತರಕಾರಿ ರೇಟು ಇನ್ನೂ ಜಾಸ್ತಿ ಆಗಬಹುದಾದಂತಹ ಸಾಧ್ಯತೆ ಇದೆ. ಮಗದೊಂದು ಕಡೆ ಬೇಡಿಕೆಗೆ ತಕ್ಕಂತೆ, ಬೇಡಿಕೆಗೆ ಅನುಗುಣವಾಗಿ ಪೂರೈಕೆ ಆಗ್ತಾ ಇಲ್ಲ ಅನ್ನುವ ಆರೋಪವೂ ಸಹ ಇದೆ. ಸೊ ಹಾಗಾಗಿ ಈ ರೇಟ್ ಜಾಸ್ತಿ ಆಗಲಿಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ನಾಗೇಂದ್ರ ಅವರು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಈ ವರ್ಷದಲ್ಲೇ ಇದೇ ಮೊದಲ ಬಾರಿಗೆ ತರಕಾರಿ ಬೆಲೆಗಳು ಗಗನಕ್ಕೇರಿದೆ. ಅಂದ್ರೆ ಈ ಬೇಸಿಗೆಯ ಕಾರಣದಿಂದಾಗಿ ಈ ಬಾರಿ ತರಕಾರಿಗಳು ಇಷ್ಟೊಂದು ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಇಂಥದೇ ತರಕಾರಿ ಅಂತಲ್ಲ, ಎಲ್ಲಾ ತರಕಾರಿಗಳು ಕೂಡ ಬೆಲೆ ಹೆಚ್ಚಾಗಿರ್ತಕ್ಕಂಥದ್ದು. ಈಗ ನಾವು ತರಕಾರಿ ಒಂದು ಮಾರ್ಕೆಟ್ ನ ಅಂಗಡಿಯಲ್ಲಿ ಕೂಡ ಇದೀವಿ. ನೀವು ಇಲ್ಲಿ ತರಕಾರಿಗಳನ್ನ ಕೂಡ ನೋಡ್ತಾ ಇರ್ಬೋದು. ಪ್ರಮುಖವಾಗಿ ಈಗ ಬೀನ್ಸ್ ಅಂದ್ರೆ ಆದ್ರೂ 200ರ ಗಡಿ ದಾಟಿದೆ. ಅಂದ್ರೆ ಇದೇ ಮೊದಲ ಬಾರಿಗೆ ಬೀನ್ಸ್ ಈ ಬಾರಿ 200 ರೂಪಾಯಿ ಗಡಿ ದಾಟಿರ್ತಕ್ಕಂಥದ್ದು. ಅದರ ಜೊತೆಗೆ ಈಗ ಕ್ಯಾರೆಟ್ ಕೂಡ 80 ರೂಪಾಯಿ ಅಷ್ಟು ಅಂದ್ರೆ ಹೆಚ್ಚಾಗಿದೆ ಬೆಲೆ. ಈಗ ಕ್ಯಾರೆಟ್ 1 ಕೆಜಿ ಕ್ಯಾರೆಟ್ ನ ನಾವು ಖರೀದಿ ಮಾಡ್ಬೇಕಂದ್ರೆ 80 ರೂಪಾಯಿ ಕೊಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನು ನೀವು ಇಲ್ಲಿ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರಬಹುದು, ಬೀಟ್ರೂಟ್ ಕೂಡ ಬೆಲೆ ಹೆಚ್ಚಾಗಿದೆ. ಅದ್ರ ಜೊತೆಗೆ ಅಂದ್ರೆ ಈಗ ಮೂಲಂಗಿ ಕೂಡ 60 ರೂಪಾಯಿ ಅಷ್ಟು ಹೆಚ್ಚಾಗಿದೆ. ಬದನೆಕಾಯಿ ಈಗ ಈ ಬಿಳಿ ಬದನೆಕಾಯಿ 80 ರೂಪಾಯಿ ಮತ್ತು ಇನ್ನೊಂದು ಬದನೆಕಾಯಿ 60 ರೂಪಾಯಿ ಬೆಲೆ ಹೆಚ್ಚಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನೀವಿನ್ನು ಆ ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರ್ಬೋದು. ಮತ್ತೆ ಎಲ್ಲಾ ತರಕಾರಿಗಳು ಕೂಡ ಈಗ ಒಂದು ಬಟಾಣಿ ಕೂಡ 200 ರೂಪಾಯಿ ಅಷ್ಟು 1 ಕೆಜಿಗೆ 200 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಬೆಂಡೆಕಾಯಿ ಕೂಡ 60 ರೂಪಾಯಿ ಅಷ್ಟು ಅಂದ್ರೆ ಬೆಲೆ ಈಗ ಹೆಚ್ಚಾಗಿರ್ತಕ್ಕಂಥದ್ದು. ಈಗ ಸೌತೆಕಾಯಿ ಕೂಡ ಮಾಮೂಲಿ ಸೌತೆಕಾಯಿ 60 ರೂಪಾಯಿ ಮತ್ತು ಮಿಡಿ ಸೌತೆಕಾಯಿ 80 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಇದು ದಾಖಲೆಯ ಬೆಲೆ ಅಂತ ಕೂಡ ಹೇಳ್ಬೋದು. ಕಾರಣ ಏನಂತಂದ್ರೆ ಈ ಬಾರಿಯ ಬೇಸಿಗೆ ಅತಿಯಾದ ಬಿಸಿಯ ವಾತಾವರಣದಿಂದ ತರಕಾರಿಗಳ ಬೆಲೆ ಕೂಡ ಹೆಚ್ಚಾಗಿದೆ. ಏನಂತಂದ್ರೆ ರೈತರಿಗೂ ಕೂಡ ಈಗ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಇರೋದ್ರಿಂದ ರೈತರು ಕೂಡ ಬೆಳೆಯೋದಕ್ಕೆ ಕಷ್ಟ ಆಗ್ತಾ ಇದೆ. 2 ಟನ್ ಅಂದ್ರೆ ಇಳುವರಿಯನ್ನು ನಿರೀಕ್ಷೆ ಮಾಡಿರ್ತಕ್ಕಂಥ ರೈತರಿಗೆ ಕೇವಲ 1 ಟನ್ ಅಷ್ಟೇ ತರಕಾರಿ ಸಿಗ್ತಾ ಇದೆ. ಹಾಗಾಗಿ ಸಾಗಣೆ ಕೂಡ ಕಷ್ಟ ಆಗ್ತಾ ಇದೆ. ಈ ಎಲ್ಲಾ ಕಾರಣಗಳಿಂದ ಈ ಬಾರಿ ತರಕಾರಿ ಅಂದ್ರೆ ಬೆಲೆ ಗಗನಕ್ಕೇರಿರ್ತಕ್ಕಂಥದ್ದು. ಈ ತರಕಾರಿ ಬೆಲೆ ಗಗನಕ್ಕೇರಿರೋದ್ರಿಂದ ಕೇವಲ ಗ್ರಾಹಕರಿಗೆ ಗ್ಯಾಸ್ ಮತ್ತೆ ಇತರೆ ಬೆಲೆಗಳ ಜೊತೆಗೆ ಈಗ ತರಕಾರಿ ಕೂಡ ಭಾರಿ ಅಂದ್ರೆ ಬೆಲೆ ಏರಿಕೆಯಿಂದ ಹೊರತ ಕೊಟ್ಟಿರೋದು. ಒಟ್ಟಾರೆಯಾಗಿ ಗ್ರಾಹಕರಿಗೆ ಈ ಬಾರಿಯ ಬೇಸಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಅಂದ್ರೆ ಬೆಲೆ ಏರಿಕೆಯ ಒಂದು ಹೊಡೆತ ಕೊಟ್ಟಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ನಾಗೇಂದ್ರ ಪ್ರಸಾದ್, ಪವರ್ ಟಿವಿ, ಬೆಂಗಳೂರು.